ಸೌಜನ್ಯ ಪರ ಹೋರಾಟಗಾರ ತಿಮುರೋಡಿಗೆ ಒಂದು ಗನ್ನಿಂದ ಈಗ ಸಂಕಷ್ಟ ಶುರುವಾಗಿದೆ. ಆರ್ಮ್ಸ್ ಆಕ್ಟ್ ನಡಿ ಬೆಳ್ತಂಗಡಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಫೋನ್ ಸ್ವಿಚ್ ಆಫ್ ಮಾಡಿಕೊಂಡಿರೋ ತಿಮುರೋಡಿ ವಿಚಾರಣೆಗೆ ಗೈರಾಗಿ ತಲೆಮರೆಸಿಕೊಂಡ್ರ. ಆ ಬಗ್ಗೆ ಡೀಟೇಲ್ಸ್ ಇಲ್ಲಿದೆ ನೋಡಿ. ಅಲ್ಲಿಗೆ ಪೊಲೀಸರು ಬರುವುದಿಲ್ಲ, ನಾನು ಉದ್ದಾಗಿ ಬಿಟ್ಟು ಬಿಡ್ತಾರೆ. ಉದ್ದಾಗಿ ನಾನು ನನ್ನಷ್ಟೇ ಬರಬೇಕು. ಎಂಥದೋ ಮಾನಸಿಕ ಸೌಜನ್ಯ ತಾಯಿ ತಗೊಂಡು ಗಣಕ ಆಸ್ಪತ್ರೆಯಲ್ಲಿ ಹೋಗ್ತೀವಿ. ಅದು ಏನು ನಿರ್ಧಾರ ಮಾಡ್ಕೊಂಡ್ರೆ ನಿಮಗೆ ನಿಮ್ಮ ಫ್ಯಾಮಿಲಿಗೆ ಗೆಲ್ಸಿ ನೋಡೋದಂತ ಕಾಸು ನಾವು ಕೊಡಿಸ್ತೇವೆ. ಅವತ್ತಿನ ಕೇಸಿನಲ್ಲಿ ಇವತ್ತಿನ ಕೇಸಿನಲ್ಲಿ ಸರ್ವ ಜನರು ಹಿಡಿದು ಹೊಡೆದು ಅಂತ ಇರ್ತಾರೆ. ಹಾಗೆ 6 ಲಕ್ಷ ದುಡ್ಡು ತಂದು ಬರೀ 2 ಲಕ್ಷ ದುಡ್ಡಲ್ಲಿ ಮಾತ್ರ ನಮಗೆ ಭಾಗ ಮಾಡಿದ್ರು. ನನ್ನ ಹೆಂಡತಿಗೆ, ನನಗೆ, ನನ್ನ ಭಾಗ್ಯ ನನಗೆ. ಯಾಕಂದ್ರೆ ನಾನು ಸರಿ ಈ ಕೈಯಲ್ಲಿ ತುಂಬಾ ಮಂದಿಗೆ ಹೋಗ್ತೀನಿ. ನನಗೆ ಜನಗಳು ಹೊಡಿತಾರೆ ಅಂತ ಗೊತ್ತಾದ್ರೆ, ಯಾಕಂದ್ರೆ ಇವರು ಹೇಳಿ ನಾನು ಹೋಗ್ಬೋದು. ಪೋಸ್ಟ್ ಮಾರ್ಟಮ್ ಮಾಡೋದಿಲ್ಲ, ಅದು ಯಾವುದಿಲ್ಲ, ಏನಿಲ್ಲದೆ ನಾನು ಊದಾಗಿದ್ದು 75 ಏನಾದಷ್ಟು. ಧರ್ಮಸ್ಥಳ ಕೇಸಲ್ಲಿ ಬಗೆದಷ್ಟು ನಿಗೂಢ, ಅಗೆದಷ್ಟು ರಹಸ್ಯ, ತಗೊಂಡಷ್ಟು ತಿರುವು, ಒಂದೊಂದು ತಿರುವಲ್ಲೂ ಒಂದೊಂದು ಹೊಸ ಸಸ್ಪೆನ್ಸ್. ಜೊತೆಗೆ ದಿನದಿಂದ ದಿನಕ್ಕೆ ಹೊಸ ಕೇಸ್ಗಳು ಕೂಡ ದಾಖಲು. ಹೊಸ ಕೇಸ್ಗಳಲ್ಲೂ ಒಂದಷ್ಟು ಸೆನ್ಸೇಷನಲ್ ಟ್ವಿಸ್ಟ್. ಇದನ್ನೆಲ್ಲ ಈವರೆಗೆ SIT ನೋಡ್ಕೊಂಡು ಬಂದಿದೆ. ಇದರ ಜೊತೆಗೆ ಹೊಸ ಕೇಸ್ಗಳಿಗೆ ಕೈ ಹಾಕ್ತಿದೆ. ಧರ್ಮಸ್ಥಳ ಕೇಸ್ ವಿಚಾರವಾಗಿಯೇ ತನಿಖೆ ನಡೆಸ್ತಾ ಇರಬೇಕಾದ್ರೆ ಹೊಸ ಕೇಸ್ಗಳು ಮುನ್ನೆಲೆಗೆ ಬಂದಿವೆ. ಅದರಲ್ಲೊಂದು ಸೌಜನ್ಯ ಪರ ಹೋರಾಟಗಾರ ತಿಮರೋಡಿಗೆ ಮತ್ತಷ್ಟು ಸಂಕಷ್ಟ ತಂದಿದೆ. ಅದು ಯಾವ ಕೇಸ್ ಗೊತ್ತಾ? ಶಸ್ತ್ರಾಸ್ತ್ರ ಕೇಸ್. ತಿಮರೋಡಿಗೆ ಶುರು ಶಸ್ತ್ರ ಸಂಕಷ್ಟ. ತಿಮರೋಡಿ ಮನೆಯಲ್ಲಿ ಸಿಕ್ಕ ಗನ್ನಿಂದ ಗಂಡಾಂತರ. ಧರ್ಮಸ್ಥಳ ಕೇಸ್ ಎಲ್ಲಿಂದಲೋ ಎಲ್ಲಿಗೋ ಬಂದು ತಲುಪಿದೆ. ಮಾಸ್ಕ್ ಮ್ಯಾನ್ನಿಂದ ಆರಂಭವಾದ ಕೇಸ್ ಬುರುಡೆ ಬಳಿಗೆ ಬಂದು ನಿಂತಿತ್ತು. ಈಗ ಅದು 5-6 ಬುರುಡೆಗಳನ್ನು ಹೊರಗೆ ಬರೋ ಹಾಗೆ ಮಾಡಿದೆ. ಈಗ ಅದೊಂದು ಬುರುಡೆ ಹಿಂದಿನ ಸತ್ಯಶೋಧನೆಗೆ SIT ಮುಂದಾಗಿದೆ. ಬಂಗ್ಲೆಗುಡ್ಡದಲ್ಲಿ ಸಿಕ್ಕ ಬುರುಡೆಗಳ ಮೂಲ ಪತ್ತೆ ಹಚ್ಚೋಕೆ ಹರಸಾಹಸ ಪಡ್ತಾ ಇದೆ. ಮತ್ತೊಂದು ಕಡೆ ತಿಮರೋಡಿಗೆ ಸಂಕಷ್ಟವನ್ನೂ ತಂದೊಡ್ಡಿದೆ. ಅದಕ್ಕೆಲ್ಲ ಕಾರಣವಾಗಿದ್ದು ಅದೊಂದು ಶೋಧ ಕಾರ್ಯ. ಧರ್ಮಸ್ಥಳ ಕೇಸ್ ತಗೊಂಡಷ್ಟು ತಿರುವುಗಳು ಮತ್ಯಾವ ಕೇಸ್ ತಗೊಂಡಿರೋಕೆ ಸಾಧ್ಯನೇ ಇಲ್ಲ. ಅಷ್ಟೊಂದು ತಿರುವುಗಳನ್ನು ಪಡ್ಕೊಂಡಿದೆ ಧರ್ಮಸ್ಥಳ ಕೇಸ್. ಆ ತಿರುವುಗಳನ್ನು ಮೊದಲು ಕೊಟ್ಟಿದ್ದು ಮಾಸ್ಕ್ ಮ್ಯಾನ್ ಚಿನ್ನಯ್ಯ. ಹೌದು, ಆರಂಭದಲ್ಲಿ ಸಾಕ್ಷಿಯಾಗಿ ಬಂದಿದ್ದ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಈಗ ಆರೋಪಿಯಾಗಿ ಜೈಲು ಸೇರಿದ್ದಾನೆ. ಆರೋಪಿಯಾಗಿ ಜೈಲು ಸೇರುವುದಕ್ಕೂ ಮೊದಲೇ ಕೆಲವೊಂದು ರಹಸ್ಯಗಳನ್ನು SIT ಮುಂದೆ ಹೇಳಿಬಿಟ್ಟಿದ್ದಾನೆ. ಬುರುಡೆ ಎಲ್ಲಿತ್ತು, ಯಾರು ಕೊಟ್ರು, ಯಾಕೆ ಕೊಟ್ರು, ಬುರುಡೆ ಪ್ಲಾನ್ ಯಾವ ರೀತಿ ಇತ್ತು ಅಂತ ಇಂಚಿಂಚು ಮಾಹಿತಿಯನ್ನ ನೀಡಿದ್ದಾನೆ. ಅದೆಲ್ಲವನ್ನು ಕ್ರಾಸ್ ಕ್ವಶ್ಚನ್ ಮಾಡಿ SIT ಅಧಿಕಾರಿಗಳು ಕನ್ಫರ್ಮ್ ಮಾಡಿಕೊಂಡಿದ್ದಾರೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಹೇಳಿದ್ದು ಸತ್ಯ ಅನ್ನೋದಕ್ಕೆ ಸಾಕ್ಷ್ಯಗಳನ್ನು ಕಲೆಕ್ಟ್ ಮಾಡಿದ್ದಾರೆ. ಬುರುಡೆ ಬಗ್ಗೆ ಪಿನ್ ಟು ಪಿನ್ ಮಾಹಿತಿ ಬಿಚ್ಚಿಟ್ಟಿದ್ದ ಚಿನ್ನಯ್ಯ ಇನ್ನೂ ಒಂದು ಮಾತು ಹೇಳಿದ್ದ. ಬುರುಡೆ ಪ್ಲಾನ್ ಮಾಡೋ ವೇಳೆ ನಾನು ಕೂಡ ತಿಮರೋಡಿ ಮನೆಯಲ್ಲೇ ಇದ್ದೆ ಅಂತ SITಗೆ ಹಿಂಟ್ ಕೊಟ್ಟಿದ್ದ. ಈ ಹಿಂಟ್ ಸಿಕ್ಕಿದ್ದೆ SIT ತಿಮರೋಡಿ ಮನೆ ಮೇಲೆ ದಾಳಿ ಮಾಡೇ ಬಿಟ್ಟಿತ್ತು. ಆಗಸ್ಟ್ 26 ಮಂಗಳವಾರ ತಿಮರೋಡಿ ಮನೆಯಲ್ಲಿ ಶೋಧ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಧರ್ಮಸ್ಥಳಕ್ಕೆ ಬಂದು ಬುರುಡೆ ಕೇಸ್ ಹಾಕಿದ್ದ. ಆದರೆ ಆತ ಕೇಸ್ ಹಾಕುವುದಕ್ಕೂ ಮೊದಲು ಒಂದಷ್ಟು ದಿನ ತಿಮರೋಡಿ ಮನೆಯಲ್ಲೇ ಇದ್ದಂತೆ. ಹೀಗಂತ SIT ಮುಂದೆ ಸ್ವತಃ ಮಾಸ್ಕ್ ಮ್ಯಾನ್ ಚಿನ್ನಯ್ಯನೇ ಹೇಳ್ಕೊಂಡಿದ್ದ. ತಿಮರೋಡಿ ಮನೆಯಲ್ಲೇ ಇದ್ದು ಎಲ್ಲಾ ಪ್ಲಾನ್ ಮಾಡಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದ ಚಿನ್ನಯ್ಯ. ಅಷ್ಟೇ ಅಲ್ಲದೆ ಕೆಲವು ದಿನ ತಮ್ಮ ಸಹೋದರನ ಮನೆಯಲ್ಲೂ ಚಿನ್ನಯ್ಯ ಇದ್ದ ಅನ್ನೋದು ರಿವೀಲ್ ಆಯಿತು. ಈ ವಿಷಯ ಗೊತ್ತಾಗ್ತಾ ಇದ್ದಂತೆ ಆಗಸ್ಟ್ 26ರಂದು ಅಂದ್ರೆ ಮಂಗಳವಾರ SIT ಅಖಾಡಕ್ಕಿಳಿಯುತ್ತೆ. ತಿಮರೋಡಿ ಮನೆಯನ್ನ ತಲಾಶ್ ಮಾಡುತ್ತೆ.
ತಿಮರೋಡಿ ಬ್ರದರ್ ಮೋಹನ್ ಶೆಟ್ಟಿ ಸಹೋದರನ ಮನೆಯಲ್ಲೂ ಸರ್ಚಿಂಗ್ ನಡೆಸುತ್ತೆ. ಐದಾರು ಗಂಟೆಗಳ ಕಾಲ ನಡೆದಿತ್ತು ಶೋಧ ಕಾರ್ಯ. ತಿಮರೋಡಿ ಮನೆಗೆ ಬಂದಿದ್ದರು ಎಸ್ಐಟಿ ಆಫೀಸರ್ಸ್. ಸುಮಾರು 10 ಕಾರುಗಳಲ್ಲಿ ಬಂದಿದ್ದ ಅಧಿಕಾರಿಗಳು ಎಸ್ಪಿ ಜಿತೇಂದ್ರ ಕುಮಾರ್ ದಯಾಮ ನೇತೃತ್ವದಲ್ಲಿ ಶೋಧ ನಡೆಸಿದ್ದರು. ಶೋಧ ಕಾರ್ಯ ಆರಂಭವಾಗಿದ್ದೇ ತಿಮರೋಡಿ ಚಿನ್ನಯ್ಯನಿಗೆ ಕೊಟ್ಟಿದ್ದ ರೂಮ್ನಲ್ಲಿ. ಹೌದು, ಚಿನ್ನಯ್ಯನಿಗೆ ಅಂತ ತಿಮರೋಡಿ ರೂಮೊಂದನ್ನ ಕೊಟ್ಟಿರ್ತಾರೆ. ಆ ರೂಮ್ನಲ್ಲಿ ತಲಾಶ್ ನಡೆಸಿದ್ದ ಅಧಿಕಾರಿಗಳು ಚಿನ್ನಯ್ಯನ ಮೊಬೈಲ್, ಚಿನ್ನಯ್ಯನ ಬಟ್ಟೆಗಳು, ಆತನಿಗೆ ಸೇರಿದ ವಸ್ತುಗಳನ್ನ ಎಸ್ಐಟಿ ವಶಪಡಿಸಿಕೊಂಡಿತ್ತು. ಇನ್ನು ಈ ಶೋಧ ಕಾರ್ಯಕ್ಕೆ ಸೋಕೋ ಟೀಮ್ ಸೇರಿದಂತೆ ವಿವಿಧ ಅಧಿಕಾರಿಗಳನ್ನ ಕರೆದುಕೊಂಡು ಬಂದಿದ್ದು 5-6 ಗಂಟೆಗಳ ಕಾಲ ಶೋಧ ಮಾಡಿ ಪ್ರಮುಖ ದಾಖಲೆಗಳನ್ನ ತೆಗೆದುಕೊಂಡು ಹೋಗಿದ್ರು. ತಿಮರೋಡಿ ಬ್ರದರ್ ಮೋಹನ್ ಕುಮಾರ್ ಮನೆಯಲ್ಲೂ ಶೋಧ ನಡೆಸಿ ಅಲ್ಲಿ ಪತ್ತೆಯಾದ ಪ್ರತಿಯೊಂದು ವಸ್ತುವಿನ ವಿವರ ಬರೆದುಕೊಳ್ಳಲಾಯಿತು. ಎರಡು ತಲ್ವಾರ್, 1 ಗನ್, 44 ವಸ್ತುಗಳು ಎಸ್ಐಟಿಯಿಂದ ಜಪ್ತಿ. ತಿಮರೋಡಿ ಮನೆಯಲ್ಲಿ ಒಟ್ಟು 44 ವಸ್ತುಗಳ ಜಪ್ತಿ ಮಾಡಿತ್ತು ಎಸ್ಐಟಿ. ಚಿನ್ನಯ್ಯನ ಬಟ್ಟೆ, ಚಿನ್ನಯ್ಯನ ಮೊಬೈಲ್ ಎಸ್ಐಟಿ ವಶಕ್ಕೆ ಪಡ್ಕೊಂಡಿತ್ತು. ತಿಮರೋಡಿ ಮನೆಯಲ್ಲಿದ್ದ ಲ್ಯಾಪ್ಟಾಪ್ ಸ್ವಾಧೀನಪಡಿಸಿಕೊಂಡಿತ್ತು. ಇದರ ಜೊತೆಗೆ 20.5 ಇಂಚಿನ ಮರದ ಹಿಡಿಕೆ ಇರೋ ಒಂದು ತಲವಾರು ಹಾಗೂ ಒಂದು ಬಂದೂಕನ್ನು ಕೂಡ ಎಸ್ಐಟಿ ತನ್ನ ವಶಕ್ಕೆ ಪಡ್ಕೊಂಡಿತ್ತು. ಈಗ ಅದೇ ಬಂದೂಕೆ ತಿಮರೋಡಿಗೆ ಸಂಕಷ್ಟ ತಂದಿದೆ. ತಿಮರೋಡಿ ಮನೆಯಲ್ಲಿ ಶೋಧ ನಡೆಸುವ ವೇಳೆ ಎಸ್ಐಟಿ ಅಧಿಕಾರಿಗಳಿಗೆ ಗನ್ ಸಿಕ್ಕಿರೋ ಕಾರಣಕ್ಕೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಆರ್ಮ್ಸ್ ಆಕ್ಟ್ ಅಡಿ ಪ್ರಕರಣ ದಾಖಲಾಗಿದೆ. ತನಿಖೆ ನಡೆಸ್ತಾ ಇದ್ದಾರೆ. ಎರಡು ದಿನದ ಹಿಂದೆ ನೋಟಿಸ್, ವಿಚಾರಣೆಗೆ ತಿಮರೋಡಿ ಗೈರು. ಮೊಬೈಲ್ ಸ್ವಿಚ್ಡ್ ಆಫ್, ಯಾರ ಕೈಗೂ ಸಿಗದ ತಿಮರೋಡಿ. ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ದೂರು ದಾಖಲಾಗಿದೆ. ಬೆಳ್ತಂಗಡಿ ಪೊಲೀಸರು ದೂರು ದಾಖಲಿಸಿಕೊಂಡಿದ್ದು ತನಿಖೆ ತೀವ್ರಗೊಳಿಸಿದ್ದಾರೆ. ಹೀಗಾಗಿ 2 ದಿನದ ಹಿಂದೆ ಮಹೇಶ್ ಶೆಟ್ಟಿ ಮನೆಗೆ ಬೆಳ್ತಂಗಡಿ ಪೊಲೀಸರು ನೋಟಿಸ್ ಅಂಟಿಸಿದ್ದು ಭಾನುವಾರ ವಿಚಾರಣೆಗೆ ಹಾಜರಾಗಲು ಸೂಚಿಸಿದ್ರು. ಆದರೆ ತಿಮರೋಡಿ ವಿಚಾರಣೆಗೆ ಹಾಜರಾಗಿರಲಿಲ್ಲ. ಮಹೇಶ್ ಶೆಟ್ಟಿ ತಿಮರೋಡಿ ಮೊಬೈಲ್ ಸ್ವಿಚ್ಡ್ ಆಫ್ ಆಗಿದ್ದು ಯಾರ ಸಂಪರ್ಕಕ್ಕೂ ಸಿಗಲಿಲ್ಲ. ಹೀಗಾಗಿ ಮತ್ತೊಮ್ಮೆ ನೋಟಿಸ್ ನೀಡಿ ವಿಚಾರಣೆಗೆ ಕರೆಯುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ದೂರು ದಾಖಲಾಗಿದ್ದು ತಿಮರೋಡಿಗೆ ಸಂಕಷ್ಟ ಫಿಕ್ಸ್ ಎನ್ನಲಾಗ್ತಿದೆ. ತಿಮರೋಡಿಗೆ ಶಸ್ತ್ರ ಕಾಯ್ದೆ ಸಂಕಷ್ಟ ಶುರುವಾಗಿದೆ. 1959ರ ಕಾಯ್ದೆಯಡಿ ಎಫ್ಐಆರ್ ದಾಖಲಾಗಿದೆ. ತಿಮರೋಡಿ ಬಂದೂಕು ಲೈಸೆನ್ಸ್ ತೋರಿಸದೇ ಇದ್ದರೆ ಕಷ್ಟ ಎದುರಿಸಬೇಕಾಗುತ್ತೆ. ಈಗ ಸದ್ಯಕ್ಕೆ ಪೊಲೀಸರು ಲೈಸೆನ್ಸ್ ಇದೆಯಾ ಅನ್ನೋದರ ಪರಿಶೀಲನೆ ನಡೆಸಲಿದ್ದಾರೆ. ತನಿಖೆ ವೇಳೆ ತಿಮರೋಡಿ ಬಂಧಿಸಲು ಅವಕಾಶವಿದೆ. ಲೈಸೆನ್ಸ್ ಅವಧಿ ಮುಗಿದಿದ್ದರೂ ತಿಮರೋಡಿಗೆ ಸಂಕಷ್ಟ ಎದುರಾಗಲಿದೆ. ತಿಮರೋಡಿ ಬಳಿ ಇರೋದು ಏರ್ ಗನ್ ಆದ್ರೂ ಆ ಗನ್ಗೆ ಲೈಸೆನ್ಸ್ ಕಡ್ಡಾಯವಿದೆ. ಲೈಸೆನ್ಸ್ ಇಲ್ಲದಿದ್ದರೆ ತಿಮರೋಡಿ ಬಂಧನ ಫಿಕ್ಸ್ ಆಗುತ್ತೆ. ನಿರೀಕ್ಷಣಾ ಜಾಮೀನಿಗಾಗಿ ತಿಮರೋಡಿ ಹರಸಾಹಸ. ಹೌದು, ಈಗ ಸದ್ಯಕ್ಕೆ ತಿಮರೋಡಿ ಯಾರ ಕೈಗೂ ಸಿಗ್ತಿಲ್ಲ. ಮೊಬೈಲ್ ಕೂಡ ಸ್ವಿಚ್ಡ್ ಆಫ್ ಆಗಿದೆ. ವಿಚಾರಣೆಗೆ ಹಾಜರಾದರೆ ಬಂಧನವಾಗುವ ಸಾಧ್ಯತೆ ಕೂಡ ಇದೆ. ಬೆಳ್ತಂಗಡಿ ಪೊಲೀಸರು ತಿಮರೋಡಿಗೆ ಮತ್ತೊಮ್ಮೆ ನೋಟಿಸ್ ಕೊಡಲಿದ್ದು ವಿಚಾರಣೆಗೆ ಕರೆಯಲಿದ್ದಾರೆ ಅಂತ ಹೇಳಲಾಗ್ತಿದೆ. ಅದಕ್ಕೂ ಮುನ್ನ ತಿಮರೋಡಿ ನಿರೀಕ್ಷಣಾ ಜಾಮೀನು ಪಡೆದುಕೊಳ್ಳಲು ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಿದೆ.